ಸುಕ್ಕ ರೆಡಿ ಅಂಡೆ ನನ್ನ ವನಸ್ ಮನ್ಪುನತೆ ಇಲ್ಲ ಇನ್ನು ಇಜ್ಜೆ ಇಂಚಿನ ಇತ್ತು ನಮ್ಮ ಈತು ಪಾಡಿ ಅತ್ತೆ ಆತು ಪಾಡಿಯರ್ಲ ಇಜ್ಜಿ ಎಡ್ಡೆ ಮುಂಚೆ ಪಾಡಿಯರ್ ಇಜ್ಜಿ ಚೆಕ್ಕೆ ಲವಂಗ ಪಾಡಿಯರ್ ಇಜ್ಜಿ. ನಮಸ್ಕಾರ. ನಮಸ್ಕಾರ. ಅಮ್ಮ ಇದನ್ನ ಪುದರ್ ಬಂದ್ಪಾರೆ ಲೀಲಾವತಿ. ಲೀಲಾವತಿ. ಓಕೆ, ಇವತ್ತು ನಮ್ಮ ಜೊತೆ ಲೀಲಾವತಿ ಅವರು ಇದ್ದಾರೆ. ಅವರು ಇವತ್ತು ತುಳುವಲ್ಲಿ ನಮಗೆ ಚಿಕನ್ ಸುಕ್ಕ ರೆಸಿಪಿ ಮಾಡಿ ತೋರಿಸ್ತಾರೆ. ನಾನು ಅದನ್ನು ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೇನೆ. ಸೊ ಇನಿ ಕೋದಿ ಸುಕ್ಕ ಮನ್ಪರತ್ತೆ. ಓಕೆ, ಮನ್ಪುಗಾನೆ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ತುಪ್ಪವನ್ನು ಹಾಕ್ತಾ ಇದ್ದಾರೆ. ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿದ್ದಾರೆ, ಅಂದರೆ ಮಸಾಲೆಯನ್ನು ಹುರಿಲಿಕ್ಕುಂಟು. ಓಕೆ, ಏತು ಮುಂಚಿ ನೋಡಿ 25 ಬ್ಯಾಡಿಗೆ ಮೆಣಸು ಹಾಕಿದ್ದಾರೆ, ಹಾಗೆ 4 ಗಿಡ್ಡ ಮೆಣಸು ಹಾಕಿದ್ದಾರೆ ಖಾರಕ್ಕೆ. ಓಕೆ, ಅತ್ತೆ ಬೇಗ ಬೇಗ ಅತ್ತೆ ನೋಡಿ ಅವ್ರು ಹೇಳುದು ಬೇಗ ಬೇಗ ಆಗ್ಬೇಕಂತ ಹೇಳಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ, ಲೋ ಫ್ಲೇಮ್ ಅಲ್ಲೇ ನೀವು ಇದನ್ನ ಹುರಿಬೇಕು. ಓಕೆ, ಇದು ಆಗಿದೆ. ಹೀಗೆ ಇದನ್ನ ತೆಗೆದು ಬಿಡುವ. ಓಕೆ, ನೆಕ್ಸ್ಟ್ 4 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನು ಹಾಕಿದ್ದಾರೆ, ಕೊತ್ತಂಬರಿ ಬೀಜ, ತುಪ್ಪ ಬೋಡೆ. ಓಕೆ, ಓಕೆ, ಇದಾಗಿದೆ. ಇದನ್ನ ತೆಗೆದು ಬಿಡುವ. ನೋಡಿ, ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಅವರು ಹುರಿತಾ ಇದ್ದಾರೆ. ಗರಂ ಮಸಾಲ ಹಾಕ್ತಾ ಇದ್ದಾರೆ, ಒಂದು 4 ಲವಂಗ, 1 ತುಂಡು ಚಕ್ಕೆನ ಹಾಕಿದ್ದಾರೆ ಅಷ್ಟೇ. ಹಾಗೆ 1 ತುಂಡು ಸ್ಟಾರ್ ಅನ್ನ ಕೂಡ ಹಾಕಿದ್ದಾರೆ. ನೋಡಿ, ಇದು ಕೂಡ ಆಗಿದೆ. ಇದನ್ನ ಕೂಡ ತೆಗಿತಾ ಇದ್ದಾರೆ. ಓಕೆ, ನೋಡಿ, ಅರ್ಧ ಚಮಚದಷ್ಟು ಮೆತ್ತೆ, ಹಾಗೆ ಒಂದು 4 ಪೆಪ್ಪರ್ ಅನ್ನ ಹಾಕಿದ್ದಾರೆ. ಒಂದು ಅದೇ ಓಕೆ, 6 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದಾರೆ. ಈ ಹುರಿದಿರುವ ಮಸಾಲೆಗೆ 1 ತುಂಡು ಹುಳಿಯನ್ನು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ. 2 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ಈಗ ಚಿಕನ್ ಅನ್ನ ಬೇಯಿಸ್ಲಿಕ್ಕೆ ಇಡ್ತಾರೆ ಅವರು. ಏತು ನೀರುಳ್ಳಿ, ಒಂಜಿ ಮಲ್ಲ ನೀರುಳ್ಳಿ. ನೋಡಿ, 1 ದೊಡ್ಡ ಈರುಳ್ಳಿಯನ್ನ ಫ್ರೈ ಮಾಡ್ತಾ ಇದ್ದಾರೆ ಈಗ. ನೆಕ್ಸ್ಟ್ ಇದಕ್ಕೆ ಚಿಕನ್ ಮತ್ತೆ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಉಂಟು. ಫಸ್ಟ್ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ, 1 ಟೇಬಲ್ ಚಮಚದಷ್ಟು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಅರಿಶಿಣದ ಪುಡಿ ಹಾಕ್ತಾ ಇದ್ದಾರೆ, 1 ಚಮಚದಷ್ಟು. ಚಿಕನ್ ಹಾಕ್ತಾ ಇದ್ದಾರೆ. ನೋಡಿ, 1.5 kg ಅಷ್ಟು ಚಿಕನ್ ಹಾಕ್ತಾ ಇದ್ದಾರೆ. ಇನ್ನಿದು ಒಳ್ಳೆ ರೀತಿಯಲ್ಲಿ ಬೇಯಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ನೋಡಿ, ಈಗ ಇಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಮಳೆ ಕೂಡ ಬಂತು. ಅತ್ತೆ ಹಿತೆ ಉಲಾಯ್ ಪೋಡ ಅವಸ್ಥೆ. ಈಗ ಚಿಕನ್ ಬೇಯ್ತಾ ಉಂಟು. ಅಷ್ಟರ ತನಕ ಇನ್ನೊಂದು ಪ್ರಿಪರೇಷನ್ ಆಗ್ಲಿಕ್ಕೆ ಉಂಟು. ಪನ್ಲೆ ದಾದಾನ್ ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಪಾಡೊಂದುಲ್ಲೆ. ಈ ಜೀರಿಗೆ ಏನು ಪಾಡ್ದು ನೇನೊಂಚೂರು ಪಜ್ಜಿಡು ಕಡೆಯೋದು ಬರಡು ಚೂರು ಚೂರು ನೀರು ಪಾಡೋಡು ಬಸ್ಸೇನೆ ಪಾಡ್ಯಾರೆಜ್ಜಿ ಅಂಚೆನೆ ಕಡೆದು ಕನ್ನ. ಓಕೆ, ನೋಡಿ, 1 ಚಮಚದಷ್ಟು ಜೀರಿಗೆ ಹಾಕಿದ್ದಾರೆ, 1 ಇಡೀ ಕಾಯಿ ಉಂಟು. ಸೊ ಇದನ್ನ ಒಂದ್ಸತಿ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡಿ ತರ್ತೇನೆ. ಸ್ವಲ್ಪ ಇದು ಸ್ವಲ್ಪ ಸಪ್ಪುದಾಗ್ಲಿಕ್ಕೆ ಅಷ್ಟೇ. ಓಕೆ, ಗ್ರೈಂಡ್ ಮಾಡಿ ತರ್ತೇನೆ. ಓಕೆ,
ನೋಡಿ ರುಬ್ಬಿರುವ ಮಸಾಲೆ ಹಾಕ್ತಾ ಇದ್ದಾರೆ. ಚಿಕನ್ ಬೇಯ್ತಾ ಬಂತು. ಮಸಾಲ ಅಂತೂ ಸೂಪರ್ ಆಗಿದೆ, ಒಳ್ಳೆ ಘಮ ಬರ್ತಾ ಉಂಟು ಮಸಾಲೆಯಿಂದ. ಸಣ್ಣ ಆತಣ್ಣತೆ ಒಳ್ಳೆ ಸ್ಮೂತ್ ಆಗಬೇಕು ಮಸಾಲ. ಗ್ರೈಂಡ್ ಮಾಡುವಾಗ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಆಡೋದಿಲ್ಲ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ದುಂಬುದಕ್ಲು ಪೂರ ಪಾಡೊಂದಿತ್ತು ಜಿರತೆ. ಕರಿಬೇವು ಸೊಪ್ಪು ಬೋಲ ಇಂದು ಇಜ್ಜೆ ಇಜ್ಜಿ ಇಂಚಿನ ಇತ್ತು ನಮ್ಮ ಈತು ಪಾಡಿ ಅತ್ತೆ ಆತು ಪಾಡಿ ಅರ್ಲ ಇಜ್ಜಿ ಎಡ್ಡೆ ಮುಂಚೆ ಪಾಡಿಯರ್ ಇಜ್ಜಿ ಚಕ್ಕೆ ಲವಂಗ ಪಾಡಿಯರ್ ಇಜ್ಜಿ ಅಂತಾಡ. ನೋಡಿ ಮಸಾಲೆ ಎಲ್ಲ ಡ್ರೈ ಆಗ್ತಾ ಬಂತು. ಇದು ಒಳ್ಳೆ ಡ್ರೈ ಆಗಬೇಕು, ಯಾಕಂದರೆ ಸುಕ್ಕ ಮಾಡೋದಲ್ಲ. ಗಸಿ ಮಾಡೋದಾದರೆ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ. ಸುಕ್ಕ ಮಾಡುವಾಗ ಸ್ವಲ್ಪ ಡ್ರೈ ಆಗಬೇಕು. ನೋಡಿ ಮಸಾಲೆ ಎಲ್ಲ ಡ್ರೈ ಆಗಿದೆ. ಈಗ ಕಾಯಿ ತುರಿಯನ್ನು ಹಾಕ್ತಾ ಇದ್ದಾರೆ. ಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿ ಒಂದ್ಸತಿ ಪಲ್ಸ್ ಮಾಡಿದ್ದೇವೆ. 1 ಚಮಚ ಜೀರಿಗೆ ಹಾಕಿ. ಜೀರಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದು ಒಳ್ಳೆ ಪರಿಮಳ ಬರುತ್ತೆ. ಹಸಿದು ಒಂದು ಪಜ್ಜಿ ಪಾಡಿ. ಹಾಗೆ ಜೀರಿಗೆ ಅಂದರೆ ಜೀರಿಗೆನ ರೋಸ್ಟ್ ಮಾಡಲಿಕ್ಕಿಲ್ಲ, ಹಸಿ ಜೀರಿಗೆನೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ಇರೆಗೇದು ಜೋಕ್ಲಿ ಬೇಲೆ ಮಂತೊಂದುಲ್ಲೇರಾ ಬೇಲೆಲ್ಲ ಮಂತೊಂದುಲ್ಲೇರು ಮದುಮೆ ಅದು ಮಾತ ಅಕ್ಲಕ್ಲೆ ಬಿಡಿದಡಿ ಪುಲ್ಲಿನಕ್ಲುಲ್ಲೇರಾ. ಓ ಪುಲ್ಲಿನಕ್ಲೆ ಇಂಜನ್ ನೋಡಿ ಅವರಿಗೆ ಮೊಮ್ಮಕ್ಕಳಿದ್ದಾರಂತೆ. ನಾನು ಅದೇ ಕೇಳ್ತಾ ಇದ್ದೆ ಎಷ್ಟು ಜನ ಮಕ್ಕಳು ಅಂತ. 3 ಮಕ್ಕಳು, ಮೊಮ್ಮಕ್ಕಳು ಕೂಡ ಇದ್ದಾರೆ. ಕರೆಕ್ಟ್ ಅಂడి చాలా ಬಂದರೆ ಅದೇ ಸುಕ್ಕ ರೆಡಿ ಅಂడి. ನನ್ನ ವನಸ್ ಪನ್ಪುನತೆ ಸುಕ್ಕ ಒಯ್ಕೆಡ್ಡೆ ಹಾಪುಣ್ಣು ರೈಸ್ಗೆ ಒಯ್ಕಲ ಎಡ್ಡೆ ಹಾಪುಣ್ಣತೆ ಖಾಲಿ ಇಂಚಲ ತಿನ್ನ ರೆಡ್ ಎಡ್ಡನೆ ಎಂಟ್ಲೆ ಜೋಕ್ಲೆ ಮತ್ತೆ ಇಂಚ ಮಲ್ತು ಕೊರಡು. ಓ ಭಾರಿ ಖುಷಿ ಹಾಪುಣ್ಣತೆ, ಭಾರಿ ಖುಷಿ ಹಾಪು. ಎಡ್ಡೆಗೂ ಜಾಸ್ತಿ ಖುಷಿ ಹಾಪು. ಸೂಪರ್. ಓಕೆ, ಸುಕ್ಕ ರೆಡಿ ಆಗಿದೆ. ಇನ್ನು ಇದನ್ನ ಸರ್ವ್ ಮಾಡುವ. ಕೋರಿ ಸುಕ್ಕ ರೆಡಿ ಆಂಡು. ಓಕೆ, ಚಿಕನ್ ಸುಕ್ಕ ರೆಡಿ ಆಗಿದೆ. ಟೇಸ್ಟ್ ಬಂತ್ವೆ? ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ತುಂಬಾ ಚೆನ್ನಾಗಿದೆ, ನೋಡುವಾಗ್ಲೇ ಗೊತ್ತಾಗುತ್ತೆ. ನೋಡಿ ಟೇಸ್ಟ್ ಮನ್ಪುನ ಅವಶ್ಯಕತೆ ಇಜ್ಜಿ ತೂನ ಗೊತ್ತಾಪುಂಡು. ನೋಡಿ ಮಸಾಲೆ ಅಂತೂ ತುಂಬಾನೇ ಚೆನ್ನಾಗಿದೆ, ಸೂಪರ್ ಆತಂಡವೆ. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಇವರ ಸ್ಟೈಲಲ್ಲಿ ಟ್ರೈ ಮಾಡಿ ಚಿಕನ್ ಸುಕ್ಕ, ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಬನ್ಲೆ ಬಾಯ್ 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 ಬಾಯ್. ಓಕೆ.